ಏನಪ್ಪ ಗಮನ ಇರಲಿ. ನಿನ್ನ ಆಯುಷ್ಯಕ್ಕೆ, ನಿನ್ನ ಮಕ್ಕಳು ವಿದ್ಯಾಭ್ಯಾಸಕ್ಕೆ, ಇನ್ನೊಂದಕ್ಕೆ ನಾವು ಆಶೀರ್ವಾದ ಮಾಡ್ತೀವಿ. ನೀ ಅದನ್ನ ತಗೊಂಡು 4 ಮಕ್ಳು ಹೆಣ್ಮಕ್ಳು ಇಟ್ಕೊಂಡು ಇದು ಯಾವ್ದು ಇದು? ಮತ್ತು ನಾಳೆ ದಿವಸ ಮದುವೆ ಬರೋರು ಹೆಂಗಂತಾರ? ಯಾರು ಗೊತ್ತಲ್ಲ? ಅವ ಹೌದಾಗ ನೋಡ್ಕೊಳಕಾಗುತ್ತೇನಪ್ಪ? ಹೆಣ್ಮಕ್ಳು ಗಂಡ್ಮಕ್ಳು ಆಗ್ಬಿಟ್ಟು ಎಲ್ಲ ಅಲ್ಲೇ ಹೆಣ್ಮಕ್ಳು ಯಾರ ಮನೆ ಪಾಲಾಗಬೇಕಪ್ಪ? ನೀನೇ ಹಿಂಗಾದ್ರೆ ಅವಾಗ ಯಾರು ಬೇಕು? ಸಾಲ ತುಂಬಾ ಸ್ಪೀಡ್ ಐತಿ. ಕಾಶಿ ಕುತ್ಕೊಂಡಾಗು ನಿಮ್ಮ ಈ 3 ಜನ ಏನು ನನಗೆ ಇಲ್ಲಿ ಕೊಟ್ಟಿದ್ದಾರಪ್ಪ, ಮದುವೆ ಕೊಟ್ಟಿದ್ದಾರೆ, ಪಾಯಿಂಟ್ 3 ಮಂದಿ ಕೊಟ್ಟಾರಂತ ಸ್ಮಶಾನದಲ್ಲಿ ಬೇರೆಯವ್ರಿಗೆ ನಾವು ಒಪ್ಪಿಸ್ಬಿಡ್ತೀವಿ ಅದನ್ನ. ಅಪ್ಪ ಅವ್ರ ಮನೆತನಕ್ಕೆ ನಾನು ಒಪ್ಕೊಂಡ್ಬಂದು ತಗೊಂಬಂದಿದ್ದೀನಪ್ಪ, ತಗೊಳಪ್ಪ ಅವ್ರ ಮಕ್ಕಳು ಕೊಟ್ಟಿದ್ದಾರೆ ಅಂತ. ಅಕಸ್ಮಾತ್ ಅಲ್ಲಿ ಕಾಲ ಬೇರೆ ಮತ್ತು ಕಾಲದಲ್ಲಿ ಏನೋ ಹೆಚ್ಚು ಕಮ್ಮಿ ಆಯ್ತಲ್ಲ, ಅಲ್ಲಿ ಇವ್ರು ಕಾಲ ಹೋಗ್ತಾರೆ. ಇಷ್ಟೇ ವಿಚಾರ ಹೇಳ್ತಿರೋದು. ಮತ್ತು ಅಜ್ಜಂಗ್ ನನಗೆ ನಾ ವೆರಿ ಸಿಂಪಲ್ಪ್ಪ. ನಾವು ಆ ಥರ ಈ ಥರ ಬಿಟ್ಬಿಡಪ್ಪ ಬಿಡಿ, ಇನ್ನು ಒಂದು ದಿನ ಹಾಳಾಗೋಯ್ತು ನಾವು ಹಂಗೆಲ್ಲ ಇವಾಗ ಮತ್ತೆ ನಾನು ಒಂದ್ಸರಿ ಆಶೀರ್ವಾದ ಇಟ್ವಿ ಅಂತ ಹೇಳಿದ್ರೆ ನಿನ್ನ ಹೆಸರಲ್ಲಿ ನಾನು ಪರಮಾತ್ಮ ಪಾದಕ್ಕೆ ಒಪ್ಸೆ ನಿನ್ನ ಮನೆತನ ನಾವು ಒಂದು ದಾರಿ ಅಂತ ಇಟ್ಟು ಹೇಳ್ತೀವಿ, ಒಂದು ಇಟ್ಟೇ ಇಡ್ತೀವಿ ಬೆಳಗ್ಗೆ ಗೊತ್ತಾಯ್ತೇನಪ್ಪ? ಇಂದ ಹೇಳೋಣ. ಹೆಣ್ಮಕ್ಳಪ್ಪ ಪ್ರಶ್ನೆ ಮಾಡಲ್ಲ ಆಯ್ತಪ್ಪ. ಟೈಮ್ ಆಯ್ತೇನ? ಬಂದಿಲ್ಲ ಆಗ ಮುಂದೆ ನೋಡು 4 ನೋಡು ಅವ್ನು ಬಂದಿರೋದು ಈಗಾಗಲೇ. ಈ ಭಕ್ತಿನ ಓದೋದಲ್ಲಿ ತೋರಿಸಲೇ ಬಹಳ ಓಡಾಡೈತೇನವ. ಈಗೆಲ್ಲ ಮಕ್ಕಳಿಗೆಲ್ಲ ಪಿಕ್ಚರ್ ನೋಡ್ಕೊಂಡು ಅವು ಇವು ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡು ಅಡಿಗೆ ಚಿಕ್ಕಾಗ್ಯದ. ಅದೇನೋ ಕೇಸರಿ ಅನ್ನೋದು ಏನಪ್ಪಾ, ಕೇಸರಿ ಮನೆಯೆಲ್ಲ ಕೆಂಪಿರ್ತೈತಿ, ನಮ್ಮ ಹಲುಗಳೆಲ್ಲ ತಂಪಾಗೋಯ್ತವ, ಏನಪ್ಪ ತೂಕಿದ್ದಾಗಿರ್ತಾವ. ತಗೊಂಡ ಅಂಗಡಿ ಕೊಡಲ್ಲಪ್ಪ, ಅಂಗಡಿ ಮಾಡ್ತೀವಿ ಅದೇ ನಾವು ಬಾರ್ಗಿ ಓಪನ್ ಮಾಡ್ಬೇಕಾಗ್ತಿತ್ತು ಅಷ್ಟೇ. ತಗೊಂಡು ಹೋಗೋದು ಆಪರೇಟರ್ ಮಾಡ್ಕೊಳ್ಳೋದು. ನಾವು ಕಪಾಲ ಇಟ್ಟಿದ್ದೀವಿ, ಕಪಾಲ ನೈವೇದ್ಯ ಹಾಕ್ತೀವಿ, ಅವು ಉಟ್ಕೋತಾವ ಹಿಂದೆ ಏನು ನಿಂತ್ಕೋತಾವ ಬಿಡ್ತೀವಿ ನಾವು. ಉಳಿಸ್ಕೊಂಡ್ರೆ ಒಳ್ಳೆ ಶಕ್ತಿ ಇಲ್ವಾ? ಜೋಳಿ ಕೈ ಹಾಕಿ ಹೇಳಿದೀನಪ್ಪ, ನೀ ಇಷ್ಟ ಬಂದಂಗೆ ನಾನು ಬರಲ್ಲ, ನಾನು ಕೈ ಹಾಕ್ಬಾರದಪ್ಪ. ಸಂಸಾರಗಳು ಕೈ ಸನ್ಯಾಸಿ ಜೋಳಿ ಕೈ ಹಾಕ್ಬಾರ್ದು. ಒಬ್ಬೊಬ್ರು 2 ರೌಂಡ್ ಇರೋರು ಹಿಂಗೆ ಕೇಳಿಸ್ಕೊಳ್ಳೋದು. ಫಸ್ಟ್ ರೌಂಡ್ ಕೊಟ್ಟಿರ್ತೀವಲ್ಲ, ಸೆಕೆಂಡ್ ರೌಂಡ್ ಕೊಡಲ್ಲ ಅಂತ ಕೇಳಿಸ್ಕೊಳ್ಳೋದು. ಆಯ್ತಪ್ಪ?
ಏನಪ್ಪ ಎಲ್ಲ ಎಣ್ಣೆ ಮೇಲೆ ಹೋಗ್ತಿದ್ದೀರಪ್ಪ ಬೇಗ ಹೋಗ್ಬಿಡೋಣ ಅಂತಾನೆ ಇಲ್ಲಿ ವಯಸ್ಸು ಈಗಲೇನೆ ಅವೇನೋ ಅಲ್ಲಾಡ್ತಕ್ಕೆ ವಯಸ್ಸಾಗೈತಿ ಅಂತ ಏನಪ್ಪ ಅದನ್ನೇ ಜನ ಮಾಡ್ಕೊಂತೀರಪ್ಪ ಏನು ಬಿಡಕೊಡೋದೇನೋ ಐತಾ ಹಾಂ ಅಲ್ಲ ಕೆಲವೊಂದು ವಯಸ್ಸಿನವ್ರಿಗೆ ಕೆಲವೊಂದು ರೀತಿಯವ್ರಿಗೆ ನಾವು ಕೇಳಿ ಇಸ್ಕೊಳ್ಳೋ ಅವಶ್ಯಕತೆ ಬರಲ್ಲ ಮಾತಿನ ಚಾಟಿನ ಸಾಕೊಂಡ್ಬಿಡ್ತೀವಿ ಏನಪ್ಪ ಇಲ್ಲ ನಿಂತ್ರೆ ಇಸ್ಕೊಂಡು ಕೊಟ್ಬಿಟ್ಟು ಏನಾಗ್ಬೇಕು ಅದೇ ಅದು ಬೇಕಾ ಜೀವನ ಬೇಕಾ ಮತ್ತೆ ಅದು ಕೊಟ್ಬಿಡು ನಮ್ಗೆ ಕೊಟ್ಬಿಡು ಮತ್ತೊಂದು ಮಾಡಿ ಮಾಡ್ತೀವಿ ಬೇಡ ಅಂತ ಅದ್ರ ಮೇಲೆ ಜಾಸ್ತಿ ಅದರಿಂದ ಜೀವನ ಹಾಳು ಮಾಡ್ಬೋದು ಬೇಡ ಅಂತ ನಾವು ಮನೇಲಿ ಇನ್ನೂ ಅಂದ್ಕೊಂಡು ಎಷ್ಟೋ ಜನ ಕಾಯ್ತಾ ಇರ್ತಾರೆ ಬೆಳಿಗ್ಗೆ ನೀವು ಆಚೆಗೆ ಬಂದರೆ ಮನೇಲಿ ನೀವು ಹೋಗೋದು ಕಾಯ್ತಾನೆ ಇರ್ತಾರೆ ಎಲ್ಲೋ ಹೆಂಗೆ ಬಂದಾರೆ ಏನು ಮಾಡ್ತಾರೆ ಏನು ಎಲ್ಲ ಆಟೋದು ದುಡ್ಡಿಗೆ ಅಂದರೆ ಬೇಕು ಮನೆಗೆ ಯಾರೇ ಮುಗಿಸ್ಕೊಳ್ಳೋದು ಬೆಳಗಿನಿಂದ ಅಡುಗೆ ಮಾಡೋದು ಸಾಯಂಕಾಲಗೂ ಅಡುಗೆ ಮಾಡೋದು ಇದು ಬೇಸಿಗೆ ಮಂದಿ ಕಾಯಿಲೆ ಅವ್ರ ನಾಶಕ್ಕೆ ಅವ್ರು ಮಾಡ್ಬೇಕು ದಾರಿ